ಗೂಗಲ್ಗೆ ಹಾಕ್ಬೇಕು. ಇವತ್ತು ನಮ್ಮ ಅಣ್ಣ ಶಬರಿಮಲೆಗೆ ಹೋಗ್ತಾ ಇರೋ, ಅದಕ್ಕೆ ಅಂದಾನ ಮಾಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಾನು ಹೋಗೋಷ್ಟ್ರಲ್ಲಿ ಅಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ತಪ್ಪಲೆ ಎಲ್ಲ ಮಾಡ್ಬಿಟ್ಟು ಅಡಿಗೆ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಲೋಕಿಗೆ ಎಣ್ಣೆ ತಗೋಬರೋ ಅಂದ್ರೆ ಹೋಗಿ ಎಣ್ಣೆ ತರಕ್ ಹೋಗಿದ್ದ. ನಾನು ನೋಡ್ರೆ ಫುಲ್ ಖುಷಿಯಿಂದ ಇದ್ದೆ. ನೋಡಿದ್ರೆ ಸನ್ಫ್ಲವರ್ ಆಯಿಲ್. ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ನಮ್ಮ ಚಿಕ್ಕಪ್ಪ ಏನಂದ್ರು ಗೊತ್ತಾ, ಗೂಗಲ್ಗೆ ಹಾಕ್ಬೇಕು. ನೀವೇ ಆಯ್ತು ಚಿಕ್ಕಪ್ಪ ಗೂಗಲ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಕುರುಪಿ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ನಿಂತಿದ್ದೆ. ಈ ಕಡೆ ಕುರ್ಮಾ ರೆಡಿ ಆಗ್ತಾ ಇತ್ತು. ಇನ್ನೊಂದೊಳ್ಳೆ ಖಾಲಿ ಐತೆ ಅಂದ್ಬಿಟ್ಟು ತಪ್ಪಲೆ ಮಾಡ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಗೀ ರೈಸ್ ಈ ಮಟ್ಟಕ್ಕೆ ಬಂದಿತ್ತು. ಆಲೆ ಸಂಜೆ ಬೇರೆ ಆಗಿತ್ತು. ಈ ತರ ಬಟ್ಟೆ ಕಟ್ಟಿದ್ರೆ ಗೀ ರೈಸ್ ತಲಾಡಿ ಎಲ್ಲ ಅಂದ್ಬಿಟ್ಟು ಸ್ಟವ್ಗೆ ಬಟ್ಟೆ ಕಟ್ಟಿದ್ರು. ನಮ್ ಚೆನ್ನೈಸ್ ಅವರು ರಸ ಮಾಡ್ತಾ ಇರೋ, ನಮ್ ಚಿಕ್ಕಪ್ಪರು ಉಪ್ಪಾಗ್ತಾ ಇರೋ, ನಾನ್ ನಿಮ್ ಮನೆ ಮಗ ಪ್ರೀತಿಯ ಹುಡುಗ ವಿಡಿಯೋ ಮಾಡ್ತಾ ಇದ್ದೆ. ಹುಳ್ಳಿಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಯಿ ಪಲ್ಯಕ್ಕೆ ಎಲ್ಲ ಒಗ್ಗರಣೆ ಆಗ್ತಾ ಇದ್ರು. ಎಲ್ಲಾ ಸ್ವಾಮಿಗಳನ್ನು ಬರ್ಮಾಡ್ಕೊಂಡು ಎಲ್ಲರಿಗೂ ಪಾದ ಪೂಜೆ ಮಾಡಿ ಮೇಲ್ಗಡೆ ಭಜನೆ ಇತ್ತು. ಭಜನೆ ಕರ್ಕೊ ಹೋಗ್ತಾ ಇದ್ರು. ಸ್ವಾಮಿಗಳೆಲ್ಲ ಬಂದಾಗೆ ಮೇಲ್ಗಡೆ ಅವರು ನಾವು ಪುಳಿಯೋರೆ ಗೊಜ್ಜು ರೆಡಿ ಮಾಡ್ಬಿಟ್ಟು ಪಾಯಸನೂ ರೆಡಿ ಮಾಡ್ಬಿಟ್ಟು ಚೆನ್ನೈಸಂಗ್ ಹಪ್ಳ ಹಾಕ್ಲಾದ್ರೆ ಈ ತರ ಮಾಡ್ತಿದ್ದ ನೋಡ್ರಪ್ಪ. ಭಟ್ರ ಎಲ್ಲ ರೆಡಿ ಮಾಡಿ ಇಲ್ಲಿ ಮಡಿಕೊಂಡು ಊರೇ ಮೇನ್ ಎತ್ಬೇಕು ಇಲ್ಲ ಕಣ ದೊಡ್ಡ ನಮಸ್ಕಾರ. ಭಜನೆ ಎಲ್ಲ ಮುಗಿಸ್ಕೊಂಡು ಸ್ವಾಮಿಗಳು ಊಟಕ್ಕೆ ಬಂದ್ರು. ನಾವು ಎಲೆ ಎಲ್ಲ ಹಾಕ್ಬಿಟ್ಟು ಸ್ವಾಮಿಗಳಿಗೆಲ್ಲ ಊಟ ಎಲ್ಲ ಬಡಿಸ್ತಾರೆ. ಎಲ್ಲ ಸ್ವಾಮಿಗಳದ್ದು ಊಟ ಆದ್ಮೇಲೆ ಬಂದಿರೋ ಭಕ್ತಾದಿಗಳೆಲ್ಲ ಊಟ ಬಡಿಸಿ ನಾವು ಊಟ ಮಾಡ್ಕೊಂಡು ಮೇಲ್ಗಡೆ ಹೋದ್ರೆ ಮಕ್ಳು ಸೈನ್ಯನೇ ನಿಂತಿತ್ತು. ಮಕ್ಳೆಲ್ಲ ಏನ್ ಮಾಡ್ತಾರೆ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾವ್ ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ನಮ್ಮ ಮಂಜು ಸ್ವಾಮಿಗಳದ್ದು ಒಂದ್ 2-3 ಫೋಟೋ ತೆಗೆದ್ಬಿಟ್ಟು ನಾನ್ ಮನೆಗೆ ಹೋಯ್ದು 12 ಗಂಟೆ ಆಯ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.